ಹಲೋ ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ನೀವು ಸಹ ಈ ರೀತಿ ಚೀಟಿ ಹಾಕಿದರೆ ಯಾರಾದರೂ ಹಾಕಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ವರ್ಷ ಈ ಚೀಟಿನ ನಡೆಸ್ತಾರೆ. ತಿಂಗಳ 400 ರೂಪಾಯಿ ಕಟ್ಕೊಂಡು ಹೋಗಬೇಕು. ಈ ಚೀಟಿನ ಯುಗಾದಿ ಹಬ್ಬಕ್ಕೆ ಈ ಥರ ದಿನಸಿ ಎಲ್ಲ ಕೊಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಈ ಥರ ವರ್ಷ ಅಂದರೆ ಯುಗಾದಿ 12 ತಿಂಗಳೆಲ್ಲ ಆದಮೇಲೆ ಈ ಥರ ದಿನಸಿ ಕೊಡ್ತಾರೆ. ಫುಲ್ ಒಂದು 10 kg ಅಷ್ಟು ಮೊಸರು ಹಾಕಿ, ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ ಪ್ಯಾಕೆಟು, ಕಡಲೆ ಹಿಟ್ಟು, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಹೆಸರು ಕಾಳು ಎಲ್ಲ ಒಂದು ಅರ್ಧ ಕೆ ಜಿ ಎಷ್ಟು ಕೊಡ್ತಾರೆ. ಎಲ್ಲ ನಾವು ಕಟ್ಟಿ ಅಮೌಂಟ್ ಎಲ್ಲ ಅಂತಂದರೆ 4800 ರೂಪಾಯಿನ ಆಗುತ್ತೆ. ಅಷ್ಟು ಅಮೌಂಟ್ಗೆ ಈ ಥರ ದಿನಸಿ ಎಲ್ಲ ಬಂದುಬಿಡುತ್ತೆ ನಮಗೆ. ಏನಂದರೆ ನಾವು ಒಂದೇ ಸತಿ ತೊಗೊಳೋದಕ್ಕಿಂತ ಈ ಥರ ತಿಂಗಳ 400 ರೂಪಾಯಿ ಕೊಟ್ಟಿರ್ತೀವಲ್ಲ, ಅಷ್ಟೇ ಐಟಮ್ಸ್ನ ಅಷ್ಟೇ ರೇಟ್ಗೆ ಬರುತ್ತೆ. ಇಲ್ಲಿ ಏನು ಸೇವಿಂಗ್ಸ್ ಅಂತ ಏನು ಇರೋದಿಲ್ಲ. ಅದೇ ನಾವು ಉಂಡಿಗೆ ಹಾಕ್ಕೊಳ್ತೀವಿ ಅಂದರೆ ಅದು ಕೊಡೋದಿಲ್ಲ. ಈ ಥರ ಚೀಟಿ ಆದರೆ ಸಪ್ರೇಟಾಗಿರುತ್ತೆ ಅಂಥದ್ದು. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂತಂದರೆ ಮಟನ್ ತೊಗೊಳ್ಳುವಾಗ ನಮಗೆ ದಿನ ಫುಲ್ ರಶ್ ಇರುತ್ತೆ ಅಲ್ವಾ ಅಂಗಡಿಗಳಲ್ಲೆಲ್ಲ. ಈ ಥರ ಆದರೆ ಎಲ್ಲ ಚೀಟಿ ಹಾಕಿರ್ತಾರಲ್ವ, ಅವರೇ ಕಟ್ ಮಾಡಿ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಈ ಸತಿ ಹಾಕಿದ್ದೆ. ವರ್ತ್ ಅನಿಸುತ್ತೆ. ಯಾಕಂದರೆ ಅದೇ ರೇಟ್ಗೆ ಅಷ್ಟು ದಿನಸಿನ ನಾವು ಹೋಗಿ ತೊಗೊಬರೋದಕ್ಕಿಂತ ಅವರೇ ಎಲ್ಲ ಪ್ಯಾಕಿಂಗ್ ಮಾಡಿ ಈ ರೀತಿ ಕೊಟ್ಬಿಡ್ತಾರೆ. ಇಷ್ಟು ಐಟಮ್ಸ್ ಬಂದಿದೆ. ನಿಮ್ಮ ಕಡೆ ಯಾವ ರೀತಿ ನಡೆಯುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸತಿ ಅಂತೂ ಅಂಗಡಿಗೆ ಹೋಗದೆ ಇರೋ ಹಾಗೆ 2 kg ಚಿಕನ್, 2 kg ಮಟನ್ ಹೊಸ್ತಡ್ಕಿಗೆ ರೆಡಿ ಆಗಿರುತ್ತೆ. ದಿನಸಿ ಅಂತೂ ಬಂದೇ ಬಿಡ್ತು. ನಿಮ್ಮ ಮನೆಗೂ ಬಂತಾ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.